ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ದೇವರು ನನ್ನನ್ನ ತಿಳಿದುಕೊಂಡಿದ್ದಾನೆ ಈ ವಿಷಯವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಕೀರ್ತನೆಗಳು 139ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಸುಂದರವಾಗಿ ಬರೆಯಲ್ಪಟ್ಟಿದೆ, ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ. ನಮ್ಮ ತಂದೆಯಾದ ದೇವರು ನಮ್ಮನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಾನೆ. ಆತನು ನಮ್ಮ ಎಲ್ಲ ಪರಿಸ್ಥಿತಿಗಳನ್ನ ಅರಿತವನಾಗಿದ್ದಾನೆ. ಎಷ್ಟೋ ಸಾರಿ ನಾವು ಯೋಚಿಸ್ತೇವೆ, ನಾನು ಎಂಥ ಪರಿಸ್ಥಿತಿಯಲ್ಲಿದ್ದೇನೆ, ಯಾರಿಗೂ ತಿಳಿದಿಲ್ಲ, ಯಾರು ನನ್ನ ವಿಷಯವಾಗಿ ಯೋಚಿಸುವುದಿಲ್ಲ, ತಿಳಿದುಕೊಂಡಿಲ್ಲ ಎಂಬುದಾಗಿ ನಾವು ಯೋಚಿಸ್ತೇವೆ. ಆದರೆ ನಮ್ಮ ತಂದೆಯಾದ ದೇವರು, ನಮ್ಮ ಸೃಷ್ಟಿಕರ್ತನು, ನಮ್ಮನ್ನು ಉಂಟು ಮಾಡಿದ ದೇವರು, ನಮ್ಮ ಸ್ವರ್ಗೀಯ ತಂದೆ ನಮ್ಮ ವಿಷಯವಾಗಿ ತಿಳಿದುಕೊಂಡಿದ್ದಾನೆ, ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಅರ್ಥಕೊಂಡಿದ್ದಾನೆ ಪ್ರಿಯರೇ. ಆದ್ದರಿಂದ ನಮ್ಮ ಪರಿಸ್ಥಿತಿಗಳು ಎಷ್ಟೇ ದೊಡ್ಡದಾಗಿದ್ದರೂ, ನಮ್ಮ ಪರೀಕ್ಷೆಗಳು ಎಷ್ಟೇ ಕಠಿಣವಾಗಿದ್ದರೂ, ನಮ್ಮ ಅನಾರೋಗ್ಯಗಳು ಎಷ್ಟೇ ದೊಡ್ಡದಾಗಿದ್ದರೂ, ನಾವು ಯಾರಿಗೂ ತಿಳಿಯದಂತೆ ಒಬ್ಬೊಂಟಿಗರಾಗಿ ಮನಸ್ಸಿನಲ್ಲೇ ದುಃಖದಲ್ಲಿ, ಕಷ್ಟದಲ್ಲಿ, ಹೋರಾಟದಲ್ಲಿ ನೊಂದು ಚಿಂತಿಸ್ತಾ ಇರುವಾಗಲೂ ಆತನು ನಮ್ಮ ವಿಷಯವಾಗಿ ತಿಳಿದುಕೊಂಡಿದ್ದಾನೆ. ಆತನ ವಾಕ್ಯದಲ್ಲಿ ನಾವು ನೋಡಿಕೊಂಡೆವು, ಆತನು ನಮ್ಮನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಾನೆ. ಈ ವಿಷಯವನ್ನ ನಾವು ತಿಳಿದುಕೊಂಡವರಾಗಿ ಆನಂದದಿಂದ, ನಿರ್ಭಯದಿಂದ, ನಿರಾಶರಾಗದಂತೆ ಆತನನ್ನು ಆಶ್ರಯ ಮಾಡಿಕೊಂಡವರಾಗಿ ಜೀವಿಸಲಿಕ್ಕೆ ಪ್ರಯತ್ನಿಸೋಣ. ಯಾಕೆಂದರೆ ನಮ್ಮ ಎಲ್ಲ ಪರಿಸ್ಥಿತಿಗಳು ಆತನು ತಿಳಿದುಕೊಂಡಿದ್ದಾನೆ. ತಕ್ಕ ಸಮಯದಲ್ಲಿ ಆತನು ನಮಗೆ ಸಹಾಯ ನೀಡುವವನಾಗಿದ್ದಾನೆ. ತಕ್ಕ ಸಮಯದಲ್ಲಿ ಆತನು ನಮಗೆ ಆರೋಗ್ಯ ನೀಡುವವನಾಗಿದ್ದಾನೆ. ತಕ್ಕ ಸಮಯದಲ್ಲಿ ಆತನು ನಮಗೆ ಬಿಡುಗಡೆ ನೀಡುವವನಾಗಿದ್ದಾನೆ. ಆದ್ದರಿಂದ ಭಯಪಡದಂತೆ, ನಿರಾಶರಾಗದಂತೆ ಆತನ ಹಸ್ತಕ್ಕೆ ನಮ್ಮನ್ನು ನಾವು ನಮ್ಮ ಎಲ್ಲ ಪರಿಸ್ಥಿತಿಗಳೊಟ್ಟಿಗೆ ಸಮರ್ಪಿಸಿಕೊಡುವಾಗ ಆತನು ನಮ್ಮನ್ನು ನಿಶ್ಚಯವಾಗಿ ಎತ್ತುವವನಾಗಿದ್ದಾನೆ. ಈ ರೀತಿ ಮಾಡಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರ ಈ ವಾಕ್ಯ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಉಪಯೋಗವಾಗಲಿ. ಆಮೇನ್.